ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಹೋಳಿ ಹುಣ್ಣಿಮೆಯಂದು ಚಂದ್ರಗ್ರಹಣ ಬಂದಿರುವುದು ಶುಭವೋ ಅಶುಭವೋ ಜ್ಯೋತಿಷ್ಯಗಳು ಹೇಳೋದೇನು ನೋಡೋಣ ಬನ್ನಿ. ಹಲವು ವರ್ಷಗಳ ನಂತರ ಹೋಳಿ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ. ಹೋಳಿಯಂದು ಗ್ರಹಣ ಉಂಟಾಗುವುದು ಶುಭವೋ ಅಶುಭವೋ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಈ ಪ್ರಶ್ನೆ ಖ್ಯಾತ ಜ್ಯೋತಿಷ್ಯ ಚಿಲಕಮರ್ತಿ ಪ್ರಭಾಕರ್ ಶರ್ಮಾ ನೀಡಿರುವ ಉತ್ತರ ಏನಂತ ನೋಡೋಣ ಬನ್ನಿ. ದೃಕ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ, ಹಸ್ತ ನಕ್ಷತ್ರ ಹಾಗೂ ಕೇತುಗ್ರಸ್ತ ಉಪಚಯ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಎಂದು ಚಿಲಕಮರ್ತಿ ಪ್ರಭಾಕರ್ ಚಕ್ರವರ್ತಿ ಶರ್ಮಾ ಹೇಳುತ್ತಾರೆ. ಈ ಗ್ರಹಣವು ಭಾರತದಲ್ಲಿ ಸಂಭವಿಸುವುದಿಲ್ಲ. ಆ ಕಾರಣಕ್ಕೆ ಭಾರತೀಯರು ಯಾವುದೇ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಎಂದು ಅವರು ಹೇಳುತ್ತಾರೆ. ಇನ್ನು 2024ರ ಮೊದಲ ಚಂದ್ರಗ್ರಹಣ ಮಾರ್ಚ್ 25 ಭಾರತೀಯ ಕಾಲಮಾನ ಬೆಳಗ್ಗೆ 10:24ರಿಂದ ಮಧ್ಯಾಹ್ನ 3:02 ನಡುವೆ ಸಂಭವಿಸುತ್ತದೆ. ಮಧ್ಯಾಹ್ನ 12:44 ಸುಮಾರಿಗೆ ಗ್ರಹಣ ಮಧ್ಯಂತರ ಅವಧಿಯಾಗಿರುತ್ತದೆ. ಯುರೋಪ್, ಉತ್ತರ ಪೂರ್ವ ಏಷ್ಯಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಪೂರ್ವ ರಷ್ಯಾದಲ್ಲಿ ಗೋಚರಿಸಲಿದ್ದು, ವಿದೇಶದಲ್ಲಿರುವ ಭಾರತೀಯರು ಗ್ರಹಣದ ನಿಯಮಗಳನ್ನು ಪಾಲಿಸಬೇಕು ಎಂದು ಚಿಲಕಮರ್ತಿಗಳು ಹೇಳಿದ್ದಾರೆ. ಇನ್ನು ಕನ್ಯಾ ರಾಶಿಯಲ್ಲಿ ಉಂಟಾಗುವ ಈ ಗ್ರಹಣದ ಪ್ರಭಾವದಿಂದ ರಾಜಕೀಯದಲ್ಲಿ ಅನಿಶ್ಚಿತತೆ ಉಂಟಾಗಲಿದೆ. ಪ್ರಕರಣಗಳಲ್ಲಿ ಸಿಲುಕಿರುವ ಜನರು ಜೈಲು ಪಾಲಾಗುತ್ತಾರೆ. ಯುದ್ಧದ ವಾತಾವರಣ, ಭಯೋತ್ಪಾದಕ ದಾಳಿ, ಹವಾಮಾನ ಬದಲಾವಣೆ ಉಂಟಾಗಲಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಮಸ್ಯೆಗಳು ಉಂಟಾಗಲಿವೆ. ಅಕಾಲಿಕ ಮಳೆ, ಸುನಾಮಿ, ಭೂಕಂಪ ಸಂಭವಿಸಲಿದೆ ಎಂದು ಚಿಲಕಮರ್ತಿಗಳು ಹೇಳುತ್ತಾರೆ. ವಿದೇಶದಲ್ಲಿ ನೆಲೆಸಿರುವ ಕನ್ಯಾ ಹಾಗೂ ಮೀನ ರಾಶಿಯವರು ಯಾವುದೇ ಕಾರಣಕ್ಕೂ ಗ್ರಹಣ ವೀಕ್ಷಣೆಯನ್ನು ತಪ್ಪಿಸಬೇಕು ಎಂದು ಅವರು ಸಲಹೆ ನೀಡುತ್ತಾರೆ. ಈ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯು ಕನ್ಯಾ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ಇದು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಮೇಷದಿಂದ ಮೀನದವರಿಗೆ ಈ ವರ್ಷದ ಹೋಳಿ ಹುಣ್ಣಿಮೆಯು ಯಾರಿಗೆ ಶುಭ, ಯಾರಿಗೆ ಅಶುಭ ನೋಡಿ. ಬುಧ ಗ್ರಹವು ಶೀಘ್ರದಲ್ಲೇ ತನ್ನ ಪಂಥವನ್ನು ಬದಲಾಯಿಸಲಿದ್ದಾನೆ. ಪ್ರಸ್ತುತ ಮೀನರಾಶಿಯಲ್ಲಿ ಸಂಚರಿಸುತ್ತಿರುವ ಬುಧನು ಹೋಳಿ ನಂತರ ಮೇಷರಾಶಿಯ ಹಿಮ್ಮುಖವಾಗಿ ಚಲಿಸಲಿದ್ದಾನೆ. ಇದರಿಂದ ಕೆಲ ರಾಶಿಯವರಿಗೆ ಆರ್ಥಿಕ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯರು ಹೇಳಿದ್ದಾರೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಲು ಮರೆಯದಿರಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.